ಎಲ್ಲ ರೈತರಿಗೂ ನಮಸ್ಕಾರ. ಇಂದು ಗಂಗಾವತಿ ತಾಲೂಕು ಮೊಳಕನಮರಡಿ ಎಂಬ ಗ್ರಾಮದಲ್ಲಿ ರೈತರು ಧನ್ವಂತರಿ ಕಂಪನಿಯ RPS 76 ಅನ್ನು ಭತ್ತದ ಬೀಜಗಳಿಗೆ RPS 76 ಅನ್ನು ಬೀಜೋಪಚಾರ ಮಾಡುತ್ತಿದ್ದಾರೆ. RPS 76 ಬೀಜೋಪಚಾರ ಮಾಡೋದ್ರಿಂದ ಉತ್ತಮವಾದ ಅಗಿಗಳು ಬೆಳವಣಿಗೆಯಾಗುತ್ತವೆ, ಮೊಳಕೆ ಹೊಡೆಯುವ ಪ್ರಮಾಣ ಹೆಚ್ಚಾಗುತ್ತದೆ. 100ರಲ್ಲಿ 99ರಷ್ಟು ಬೀಜಗಳು ಮೊಳಕೆ ಹೊಡೆಯುತ್ತವೆ ಮತ್ತು ಉತ್ತಮವಾದ ಸಸಿಗಳು ಬೆಳವಣಿಗೆಯಾಗುತ್ತದೆ. ಇದರಿಂದ ಬೀಜೋಪಚಾರ ಮಾಡೋದ್ರಿಂದ ಬೇರುಗಳ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಎಲ್ಲ ಬೀಜಗಳು ಒಂದೇ ರೀತಿಯಲ್ಲಿ ಒಂದೇ ಹಂತದಲ್ಲಿ ಹಸಿರಾಗಿರುತ್ತವೆ. ಆದ್ದರಿಂದ ಧನ್ವಂತರಿ ಕಂಪನಿಯ RPS 76 ಅನ್ನು ಬೀಜೋಪಚಾರ ಮಾಡಿ ಬೆಳೆಯುವುದರಿಂದ ರೈತರಿಗೆ ಇಳುವರಿಯ ಪ್ರಮಾಣವು ಹೆಚ್ಚಾಗುತ್ತದೆ. ಈ ರೈತರು ಬಳಸುತ್ತಿರುವುದನ್ನು ನೀವು ನೋಡಬಹುದು. ಜೈ ಧನ್ವಂತರಿ.